ಓಹ್ ಗಂಗೆ, ಏನು ಮಾಡ್ತಿದ್ದಿ? ಏನೂ ಇಲ್ಲ. ಯಾಕೆ ಗಂಗೆ? ಯಾಕೆ? ಯಾಕೊಂಥರ ಇದೆಯಲ್ಲ? ಹೆಂಗಿದ್ದನು ಇರಂಗೆ ಇರೋದು ನಾನು. ಅಲ್ಲ, ನಿಮ್ಗೇನು ಏಳ್ಮೆ ಕೇಳ್ಮೆ ಅನ್ನೋದಿಲ್ವಾ? ನಾನೇನು ಮಾಡಿದೆ? ಹಾಂ, ಅದಕ್ಕೆ ನನ್ನ ಮೇಲೆ ಮುನ್ಸ್ ಮಾಡ್ಕೊಂಡಿದ್ದಿ? ಅಲ್ಲ, ಎಲ್ಗೋಗಿದ್ರಿ ನೀವು? ಎಲ್ಗ್ರಿ ಹೋಗಿದ್ರಿ? ನಾನೆಲ್ಗೆ ಹೋಗಿದ್ದೆ? ಆ ಎಲ್ಗೋಗಿದ್ರಿ? ಎಲ್ಲಿ ಹೋಗಿದ್ರಿ ಅನ್ನೋ ನಂಗೆ ಗೊತ್ತುಕೊಂಡು ಸುಮ್ ಕುತ್ಕೊಳ್ಳಿ. ಅಲ್ಲ, ನಾನೇನು ದಡ್ಡಿ ಅನ್ಕೊಬಿಟ್ಟಿದ್ದೀರೇನೋ? ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ನೋಡಕ್ಕಿಲ್ಲ ಅನ್ಕೊಂಡಿದ್ದೀರಿ. ಈಗ ಏನಾಯ್ತು ಅಂತ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಯಾಕೆ ಏನಾಯ್ತು ಹೇಳು? ಏನು ಹೇಳನೆ? ಅಲ್ಲ, ಯಾಕೆ ಹೋಗಿದ್ರಿ? ನಾನು ಹೇಳಿದ್ನ ಓ ಕರ್ಕ ಬನ್ನಿ ನನ್ನ ಮಗನ ನೋಡ್ಬೇಕು ನಾನು ಅಂತ. ಓಹ್ ಅದಕ್ಕೆ ಅದಕ್ಕೆ ಹಿಂಗೆ ಬೇಜಾರು ಮಾಡ್ಕೊತಿದ್ಯಾ ನೀನು? ಅಯ್ಯೋ ಮತ್ತೆ ನನಗೆ ಯಾಕೋ ಪಾಪ ಮುಗಿನ ಪಾಪ ಬುಟ್ಟುಟ್ಟಿರೋಕ್ಕೆ ಬೇಜಾರಾಯ್ತು ಕಲೆ. ಅದಕ್ಕೆ ಕರ್ಕೊಬರೋದು ಅನ್ಕೊಂಡಂಗೆ ಹೋಗಿದೆ. ನನಗೆ ಬೇಡ ಅಂತ ನಾನು ಬಿಟ್ಟಾಕಿನಿ. ಅಂತ ಕರುಣೆ ಏನು ನಿನ್ಗೆ? ಅಂತ ಕರುಣೆ ಏನು? ಅವ್ನು ನಮ್ಮ ಮಾತು ಬೆಲೆ ಕೊಡೋದಾಗ್ಯಾರ. ಅವನು ನಮ್ಮ ಅಮ್ಮ ಬೇಕು ಅನ್ಕೊಬರೋನು. ಅವನಿಗೆ ಬೇಡದವ್ದು ನಮ್ಗೆ ಯಾಕೆ? ನನಗೆ ಬೇಡ ಅಂತ ನಾನು ಸುಮ್ಮನಾಗಿ ಅಂತಾನೆ. ನೀವೇ ನಿಂಗೆ ಅತಿಯಾಗಾಡೋದು ನೀವು? ಹಂಗಲ್ಲ ಕಣ್ಗಂಗೆ, ಅರ್ಥ ಮಾಡ್ಕೊ. ನಮ್ಮ ಊರಲ್ಲಿ ಯಾರ್ಯಾರೋ ಸುಮಾರು ಜನ ಗೊತ್ತಲ್ಲ ಮುಂದಿನ ಮಗ ಇರೋದು ಫಸ್ಟು ಎಲ್ಲವ ಯಾಕೆ ಯಾಕೆ ಶ್ರೀನಿವಾಸ ಏನು ಮಗ ನಿನ್ನ ಜೊತೆ ಇರ್ಸ್ಕೊಂಡಿಲ್ವಲ್ಲ ಹಂಗೆ ಹಿಂಗೆ ಅಂತ ಸುಮಾರು ಜನ ಮಾತಾಡಿದ್ರ ನೀನೇನೋ ಹೇಳ್ತೀಯೆ. ಅವರೆಲ್ಲ ಹೆಂಗೆ ಅನ್ಕೋತಾರೆ ಗೊತ್ತಾ? ನೋಡುವ ಮಗಿನ ದೂರ ಮಾಡ್ಬಿಟ್ಟು ತಾಯಿಯಿಂದ ಮಗವ ಅಂತವ ಅನ್ಕೋತಾರೆ. ಅದಕ್ಕೋಸ್ಕರ ಅಷ್ಟೇ ನಾನು ಹೋಗಿ ಕರ್ಕೊಬರೋದು ಅನ್ಕೊಂಡು ಹೋಗಿದೆ. ಬರೋಕಿಲ್ಲ ಅಂತ ಅಂದ. ಬುಟಾಕು ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ನೀನು? ಅಲ್ಲ, ನೀವೇ ಆಡ್ತಿರೋ ನೋಡಿ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದ. ನನಗೆ ಭಾಳ ಬೇಜಾರಾಯ್ತದ. ನನಗೆ ಬೇಡ ಅಂತ ನಾನು ಬಿಟ್ಟು ಹಾಕಿದ್ಮೇಲೆ ನೀವು ಹಂಗೂ ಬೇಡ. ಆಯಿತು ಸುಮ್ಮನಿರು, ಅಷ್ಟಿಗೆ ಮುನ್ಸ್ ಕಟ್ಕೊಂಡ್ರೆ ಚಂದವ ನೀನು? ಎಲ್ಲಿಗಂಗೆ ಓದಿರಿ? ಎಲ್ಲಿ ಮನೆ ಎತ್ತಾಕೆ ಇರೋಕ್ಕಿಲ್ವಲ್ಲ, ಅಲ್ಲಿ ಇಲ್ಲಿ ಅಂತ ಹೋಯ್ತಾ ಇರ್ತೀರಿ. ಎಲ್ಲಿಗೆ ಓದಿರಿ? ಹೆಂಗೆ? ಏಯ್ ನಾನು ಎಲ್ಲಿ ಹೋಗಿದ್ದಾನು? ಇಲ್ಲೇ ಇವನಿಯಲ್ಲ. ಇದ್ದೀರಿ ಇಲ್ಲೇ ಹೊಸಿಯಲ್ಲ ನೀವಿರೋದು. ಸುಮ್ಮನೆ ಮಾತಾಡಿದ್ರೆ ನಿಮಗೆ ಕ್ಯಾಣಕಂದ್ರಿ. ನಮ್ಗೇನು ಏನಾರು ಮಾಡ್ಕೊಳ್ಳಿ. ಸರಿ ಬಿಡ, ಆಯಿತು. ಈಗ ನಾನು ಮಾಡಿದ ತಪ್ಪ? ತಪ್ಪೇ. ನನಗೆ ಬೇಡ ಅಂತ ಬಿಟ್ಟಾಕಿಂತಾನೆ. ನಾನು ಬೇಡ ಅಂತ ನಾನು ಒಂದು ಮುನ್ಸಿರೋಳೆ ನಾನು. ಸರಿಯಾ? ನಾನು ಹೇಳೋದು ಕೇಳಿ ಹೊಸಿ ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಮಗಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಇದ್ದಿದ್ದು. ಎಲ್ಲರ ಕೈಲೂ ದೂರಿಸ್ಬಿಟ್ಟ ಓಡೋಗಿ ನಾವು ಚೆನ್ನಾಗಿ ನೋಡ್ಕೊತಿರ್ತಿಲ್ವಾ? ಚೆನ್ನಾಗಿ ನೋಡ್ಕೊತಿರ್ತಿಲ್ವ ನಿನ್ನ ಕಣ್ಣು ಮಟ್ಟಿಗೆ? ಅಯ್ಯೋ ಪಾಪ, ನೀನು ಓದಿ ಚೆನ್ನಾಗಿ ನೋಡ್ಕೊತಿದ್ದೆ. ನೀನು ನಿಮ್ಮ ಅವ್ವ ಅಲ್ಲವ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ. ಒಯ್ದ ಹೋಗಿ ತಪ್ಪೆಯ. ನಾನು ನಿನ್ನ ಚಂದ ಸರಿ ಅಂತಿದ್ದಾನ. ಅದು ಹೋಗಿ ತಪ್ಪೆಯ. ಆದ್ರೆ ಏನು ಮಾಡಿ ಅವ ಜನಗಳು ನನಗೆ ಒಂಥರ ಚುಕಾಯಿಸಿ ಮಾತಾಡ್ಬಿಟ್ರು. ಅದಕ್ಕೆ ಬೇಜಾರಾಗಂಗೆ ಹೋಗಿದ್ದೆ. ಬಿಡು ಹೋಗಂಗೆ. ಆಯ್ತು, ಈಗ ನಿನ್ಗಂತೂ ಬೇಜಾರು ಮಾಡೋಕ್ಕಿಲ್ಲ. ಇನ್ನು ನಿನ್ಗೆ ಬೇಜಾರಾಯ್ತದೆ ಅಂದರೆ ಇನ್ನು ನಾನು ಬೇಜಾರು ಮಾಡೋಣ ನಾನು? ಇನ್ನೊಂದ್ಸತಿ ಮಾತ್ರವೇ ಹೋಗೋದು ಗೀಗೋದು ಅಲ್ಲಿ ಇಟ್ಕೋಬೇಡಿ ನೀವು, ಆಯ್ತಾ? ಸರಿ ಬಿಡು, ಆಯಿತು. ಅದಕ್ಕೆ ಬೇಜಾರು ಮಾಡ್ಕೊಂಡು ಇನ್ನೊಂದು ದಿವಸ ಹೋಯ್ತಿಲ್ಲ ಅಂತ ಹೇಳ್ದೆ ನಾನು. ಬಾಯಿಗ ಊಟ ಮಾಡ್ದೆ. ಮಾಡ್ತೀನಿ ಸುಮ್ಮನಿರಿ. ಅಲ್ಲಕ್ಕಂದ್ರಿ ನಿಮ್ಮ ಅವ್ವ ನನ್ನ ಜಗ್ಲಿ ಮೇಲೆ ಕೂತ್ಕೊಂಡ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ. ಯಾಕೆ ಜಗ್ಲಿ ಮೇಲೆ ಕೂತ್ಕೊಂಡ್ರೆ ಏನು? ಹಂಗಾರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಗಂಗೆ, ನೀ ತಪ್ಪು ತಿಳ್ಕೊಂಡಿದ್ದೆ. ಅವ್ವ ಹೇಳೋದು ಯಾಕೆ ಹೇಳು? ನೀನು ನೋಡೋಕ್ಕೆ ಚೆನ್ನಾಗಿದ್ದೀ, ಯಾರು ಕಣ್ಣು ಹಾಕ್ತಾರೆ ಅಂತ ಗೊತ್ತಾ? ನೀನು ಅರ್ಥ ಮಾಡ್ಕೋಬೇಕು ನೀನು ಅವ್ವನ. ನಿಜಕ್ಕೂ ನಮ್ಮ ಅವ್ವ ಎಷ್ಟು ಒಳ್ಳೇದು ಗೊತ್ತಾ? ಒಳ್ಳೆಯರಾದ್ರೆ ಒಳ್ಳೆ ರೀತಿಲಿ ಹೇಳ್ಬೇಕು. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಒಂದು ಮಗ ಇರೋಳು ಮದುವೆ ಮಾಡ್ಕೊಂಡ ನನ್ನ ಮಗ ಹಂಗೆ ಹಿಂಗೆ ಅಂತ ಅಂತಿದ್ರು ಅವತ್ತು. ನಾನು ನೋಡೋದಂತ ಸಹಿಸ್ಕೊಂಡು ಸುಮ್ಮನಿವ್ನಿ. ನನಗೂ ಮಾತ್ರ ಭಾಳ ಬೇಜಾರಾಗ್ತದೆ ಹಂಗೆಲ್ಲ ಮಾತಾಡಿದ್ರೆ. ಆಯಿತು ಬಿಡು, ತಲೆಗೆಡ್ಸ್ಕೊಬೇಡ. ನಾನು ಹೇಳ್ತೀನಿ ಕೂತ್ಕೊಂಡ್ರೇನು ಬಿಡವ ಅಂತವ. ಅಲ್ಲ, ಮನೆ ಮೇಲೆ ಜಗ್ಲಿ ಮೇಲೆ ಕುತ್ಕೋಬೇಡ್ದು ಅಂದ್ರೆ ಹೆಂಗ್ರಿ ಹೇಳಿ ನೀವೇ? ಮನೇಲಿ ಒಂದು ಟಿ ವಿ ಇಲ್ಲ, ಏನಿಲ್ಲ. ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ. ಮಧ್ಯಾಹ್ನ ಹೊತ್ತು ಒಬ್ಳೆ ಗೂಬೆ ಹೆಂಗಿರ್ಬೇಕು? ಅಯ್ಯೋ ಟಿ ವಿ ಬೇಕಾನೆ, ನೀನೇ ತಲೆ ಕೆಡ್ಸ್ಕೊಂಡು ತಗೊಂಡ್ರಾಯ್ತು ಬಿಡು. ಮೊದಲು ತಗೊಬನ್ನಿ ಟಿ ವಿಯ. ಬೇಜಾರಾಯ್ತದೆ. ಸರಿ ಆಯಿತು, ಅದನ್ನೇ ನಗ್ನಗಿತೆ ಹೇಳು. ನಾನು ವ್ಯವಸ್ಥೆ ಮಾಡ್ತೀನಿ. ನೀನೇ ತಲೆ ಕೆಡ್ಸ್ಕೊಂಡು ನಿನ್ಗೇನು ಬೇಕು ತಾನೆ? ನಾನು ತರಿಸ್ಕೊಡೋ ಜವಾಬ್ದಾರಿ ನಂದು. ನೀನು ಯಾವತ್ತೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆಯ್ತಾ? ಸರಿ ಆಯ್ತು. ಅದನ್ನಾರು ನಗ್ನಗಿತೆ ಹೇಳು. ಏನ್ ನಗ್ನಗಿತ ಹೇಳನೆ? ಅಷ್ಟೇ ನಾನು ಹೇಳಕ್ಕಾಗದು. ಅಯ್ಯೋಲಾ ಶ್ರೀನಿವಾಸ, ಶ್ರೀನಿವಾಸ, ಏನು ಎಷ್ಟೊಂದ್ನಲ್ಲಿ ಒಳಗೆ ಸೇರ್ಕೊಂಡಿರ್ತೀಯಲ್ಲ? ಏನವ? ಅಲ್ಲ, ಮಾಡಕ್ಕೇನು ಕೆಲಸ ಇಲ್ವಾ? ಎಷ್ಟೊಂದ್ನಲ್ಲಿ ರೂಮ್ ಕುತ್ಕೊಂಡಿರ್ತೀರಿಯಲ್ಲ? ಏನು ರೂಮಲ್ಲಿ ಕೆಲಸ? ಇದೇ ನಿಂಗೆ ಮಾತಾಡಿ ನೀನು? ರೂಮಲ್ಲಿ ಕುತ್ಕೊಳ್ಳ ನೀನು ಹಿಂದೆ ಕುತ್ಕೋಬೇಕಾಗಿತ್ತು. ಕುತ್ಕೋಬೇಕು ಸಣ್ಣ ಮುಟ್ಟು ರೂಮಲ್ಲಿ ಸೇರ್ಕೊಂಡು. ಅಲ್ಲಕ್ಕಲ್ಲ ಗಂಗೆ, ಅಲ್ಲಿ ಏನು ಒಸಿ ಪಾತ್ರೆ ಬೆಳಗ್ಗೆ ಬಿದ್ದಿದ್ದಾವೆ. ಹಂಗೆ ಮನೆ ಬಾಕ್ಲಲ್ಲಿ ಗುಡ್ಡೆ ಹಾಕ್ಬಿಟ್ಟು ನಾಯೆಲ್ಲ ನೆಕ್ತಾ ಕುಂತದೆ. ಹೋಗಿ ಎದ್ದು ಬೆಳಿಕ್ ಹೋಗು. ಅಯ್ಯೋ ಅತ್ತೆ, ಬೆಳಗ್ತೀನಿ. ನನ್ಗೆ ಗೊತ್ತಿಲ್ಲ. ನನ್ಗೆ ಬೆಳ್ಕಕ್ಕೆ ಯಾವಾಗ ನೀನು ಬೆಳಗೋದು? ನಾಯೆಲ್ಲ ನೆಕ್ಕದ್ಮೇಲೆ ಎಂತೆ ನಾಯಿ ಇದ್ದಾವು, ಯಾವ ನಾಯಿ ಇದ್ದಾವು ನೆಕ್ಕಕ್ಕೆ? ಸುಳ್ಳು ಹೇಳಣ್ಣ? ಅಲ್ಲಿ ಹೋಗಿ ನೋಡೋಗು, ಗೊತ್ತಾಯ್ತದೆ. ಅವ ಬೆಳಿಕತ್ತಳ ಹೋಗವ ನಿನ್ಗೇನವ? ಮುಚ್ಕೊಂಡು ಕುತ್ಕಲ್ಲ ಬಾಯ, ಜಾಸ್ತಿ ಮಾತಾಡಬೇಡ. ಒಳ್ಳೆ ಹಂಗಾಡ್ತಿ ಅಂತ ಸುಮ್ನಿರವ. ಅದಕ್ಕವ ಏನ್ ಸುಮ್ನಿದ್ದಾರಲ್ಲ? ಏನ್ ಸುಮ್ನಿದಾರು? ಅವಳಾಡ ಸರಿಯಾ ನೀನ್ ಹೇಳ್ತಿ?
ಅಲ್ಲದೆ ಪಾತ್ರೆ ಬಿದ್ದಿರ್ತವೆ ಕಸನ ಯಾವಾಗ ತೊಡಿಕ ಅದೇನು ಹೋಗ್ತಾನ ಕಲ್ತಿದ್ದಾಳು ಎಣ್ಣೆ ಮನೆ ಸಣ್ಣ ಹೆಣ್ಣು ಅವಳು ಸಣ್ಣ ಹೆಣ್ರಿ ಸಣ್ಣ ಹೆಣ್ಲ ಮತ್ತೆ ನನಗೆ ತಲೆನೋವು ಬಂದು ಮನ್ಗಿತ್ತು ಈಗ ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ ನೀವೇ ನಿಮ್ ಜಗಳಕ್ಕೆ ಬಿದ್ದಿರಿ ಹಿಂಗೆ ಯಾವ್ದೊಂದಕ್ಕೂ ಯಾವ್ದೊಂದಕ್ಕೂ ಇನ್ನು ಮಾಡಿ ಕೆಲಸ ಇಲ್ಲ ನನ್ಗೆ ಅತ್ತೆ ಕೂಡ ಜಗಳಕ್ಕೆ ಬೀಳ್ತೀನಿ ನಾನು ಕೆಲಸ ಇಲ್ವಲ್ಲ ನನ್ಗೆ ಅದಕ್ಕೆ ಅಚ್ಚುಕಟ್ಟಾಗಿ ಮಡಿಕೊ ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಮನೆ ಚೆನ್ನಾಗಿಲ್ದಾರ ಹಾಡ್ಕೊಳಕ್ಕಿಲ್ವಾ ಈ ಎಂತ ಲೋಡ್ ಬಡಿ ಹಾಕ್ಲಂದಾರ ಅನ್ನಕ್ಕಿಲ್ವಾ ಯಾಕತೆ ಅಂದರು ಯಾಕಂದರು ಅಂದ ನಿನ್ನೇನಂದರು ಮುತ್ತಿಕರ ನಿನ್ಗೆ ಮಾತಾಡೋದ್ ನೋಡಿ ಮಾತಾಡದ ಹೆಂಗ್ ಮಾತಾಡ್ತೀಯ ಅಂತ ಎದ್ ಬಾಲ ಎಷ್ಟೊದ್ನವ್ರು ಒಳಗ್ ಸೇರ್ಕೊಂಡ್ ಕೂತಿರ್ವೆ ಬತ್ತಿ ನಡೆಯವ ನೀನು ಅಲ್ಲ ನೀನು ಚೆನ್ನಾಗಿ ಆಡಕ್ ಕಲ್ತಿದ್ದೀಕಂತೆ ಗಂಗೆ ಬೇಜಾರ್ ಮಾಡ್ಕೋಬೇಡ. ಅಯ್ಯ ಸಾಕು ಸುಮ್ನಿರಪ್ಪ ಇನ್ನೇನ್ ಬೇಜಾರ್ ಮಾಡ್ಕಲ್ದ ನೀನೇನ್ ಹಿಂಗೆಲ್ಲ ಬೈಸ್ಕೊಂಡ್ ಕುಸ್ಕುಸಿನ್ ಕುಣಿಯಕದ ಅಲ್ಲ ಬಾಯಿಗೆ ಬಂದಂಗ್ ಮಾತಾಡಿದ್ರು ಮಾತಾಡ್ಸ್ಕೊಂಡಿರ್ಬೇಕು ನನ್ನ ಹಣೆ ಬರ್ವಲ್ಲ. ಆಯ್ತು ಸುಮ್ನಿರು ಬೇಜಾರ್ ಮಾಡ್ಕೋಬೇಡ. ನೋಡಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಿಂಗ್ ಬೇಜಾರ್ ಮಾಡ್ಕೊಂಡು ಚಂದವಾ ನಿಮ್ ಇವೆಲ್ಲ ಸಣ್ಣ ಪುಟ್ಟವು ನಿಮ್ಮ ಅವ್ವ ಮಾತಾಡವೆಲ್ಲ ಸಣ್ಣ ಪುಟ್ಟವು ಅದೇ ನಾವು ಮಾತಾಡ್ಬಿಟ್ಟಿದ್ರೆ ತಪ್ಪು ಅಲ್ವಾ. ಅಯ್ಯಪ್ಪ ಎಲ್ಲ ನನ್ನ ಹಣೆ ಬರ ಏನ್ ಮಾಡೋದು. ನೋಡು ಬೇಜಾರ್ ಮಾಡ್ಕೋಬೇಡ. ವಯಸ್ಸಾಗದ ನಮ್ಮ ಅವ್ವನ್ಗೆ ಗೊತ್ತಾಗ್ತಿಲ್ಲ. ಓಹೋ ಯಾಕೆ ವಯಸ್ಸಾದ್ರು ಬುದ್ಧಿ ಇರಕ್ಕಿಲ್ವಾ ಉಣ್ಣಕ್ಕಿಲ್ವ ತಿನ್ನಕ್ಕಿಲ್ವ ನಮ್ಮನೇನಿ ಅಂತ ಬರೀಕಿಲ್ವ ಅವ್ರು ಕಲ್ತಿರೋ ದುರ್ಬುದ್ಧಿ. ಆಯ್ತು ಸುಮ್ನಿರು ಅವ್ವ ಬೈತದೆ ಕೇಳಿಸ್ಕೊಂಡ್ರೆ ಏನಾದ್ರು ಅಂದ್ರೆ ಏನ್ ಮಾಡಿ. ಯಾಕಂದ್ರೆ ನನಗೆ ಏನು ಯಾಕೆ ನಾನು ಕೇಳೋಣ ಅಕ್ಕಲ್ ಒಂದು ಮಾತಾ ನಾನು ಕೇಳಕ್ಕಿಲ್ಲ ನಾನು ನನ್ಗೆ ಮಾತು ಕಿತ್ತಾಗ್ಬಿಟ್ರೆ ನನಗೆ ಭಾಳ ಕೋಪ ಬಂದ್ಬಿಡ್ತದೆ ನನಗೆ. ಆಯ್ತು ಸುಮ್ನಿರು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ತಾ ಸುಮ್ನಿರು ಆಯ್ತು ಬೇಜಾರ್ ಮಾಡ್ಕೋಬೇಡ. ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡು ಏನೇನು ನಾನು ಮಾತಾಡ್ತೀನಿ ಬಿಡು ಅವ್ನಿಗೆ ಅವ್ಳು ಇಷ್ಟ ಬಂದಂಗೆ ಇರ್ಲಿ ಬಿಡವ ಅಂತೀನಿ. ಜಗ್ಲಿ ಮೇಲೆ ಕುತ್ಕೊಂಡ್ರೆ ಏನಂತೆ ಈಗ ನಂದಿನ ನಿಮ್ಮ ಅವ್ವಂಗ ಅಂತಿದ್ದಾಗಲೇ ಕೇಳ್ಬೋದಾಗಿತ್ತಲ್ಲ ಕೇಳಿದ್ರೆ ಆಯ್ತಿತ್ತಿಲ್ಲ ನೀನು ಈಗ ಕೇಳೋ ಬದ್ಲಿಗೆ ಕೇಳ್ತೀನಿ ಸುಮ್ನಿರು. ಈಗ ಮದುವೆ ಆಗಿ ಈಗ ವಸ್ತು ಹಾಲಿ ಹೇಳ್ತಿ ಕಡೆ ಕೇಳ್ತಾನೆ ಅನ್ನಕ್ಕಿಲ್ವಾ ಅದಕ್ಕೆ ಸುಮ್ಕಿ ನನ್ಗೆ ಗೊತ್ತಿಲ್ವಾ ನೀನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೆ ಆಸೆ ಇರಕ್ಕಿಲ್ವಾ ನೀನು ಹಬ್ಬಳಿಗೆ ಹಂಗಾರೆ. ಅಯ್ಯೋ ನೀನು ಆಸೆ ಪಡ್ತಾರ ನೋಡ್ತೇನೆ ನನ್ನ ಬಪ್ಪ ನಾನು ನೀನು ಆಸೆ ಪಡ್ತಿರೋದನ್ನ ನೋಡ್ತಾ ಇಲ್ವಾ ಎಷ್ಟು ಆಸೆ ಪಡ್ತಿದ್ದೆ ಅನ್ನೋದನ್ನ ನಂಗೆ ಚೆನ್ನಾಗಿ ಗೊತ್ತು ಕತೆ. ಅದಕ್ಕೆ ಹಿಂಗಂದಿಯೇ ನೋಡು ನಿಜಕ್ಕೂ ನಾನು ಎಷ್ಟು ಆಸೆ ಪಡ್ರು ನೀನು ನಂಬಕ್ಕೆ ಇಲ್ಲ. ಹೋಗಿ ಸುಮ್ಮನೆ ಆಸೆ ಪಡೋದಾಗಿರೋ ನೀನು ನನ್ ಬೇಕಾಗಿಲ್ದ ಕೆಲಸಗಳ ಮಾಡ್ಕೊಬತ್ತಿದ ನೀನು ಹೋಗ ಅಲ್ಲಿ ಬೇರೆ ಅಲ್ಲಿ ಕರೆಯಕ್ಕೆ ಹೋಗಿದ್ನಂತ ನನಗೆ ಬೇಡ ಅಂತ ಬಿಟ್ಟಾಕ್ಯೂ ಅಂತ ಅವಶ್ಯಕತೆ ಏನಿದೆ ನಿನ್ಗೆ ಅಂತ ನನ್ಗೆ ಅರ್ಥ ಐತಲ್ಲ. ನೀನು ನನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡ ಬತ್ತಾಗೆ ಆಯ್ತು. ಏನ್ ಅರ್ಥ ಮಾಡ್ಕೊಂಡಾರು ನಾವೆಲ್ಲಾರು ಅರ್ಥ ಮಾಡ್ಕೊಳ್ಳೋದೇ ಆಯ್ತು ನೀವುಗಳು ಅರ್ಥ ಮಾಡ್ಕೋಬೇಡಿ. ಸರಿ ಆಯ್ತು ಸುಮ್ನಿರು ಇನ್ನೊಂದ್ಸತಿ ಒಯ್ಕಿಲ್ಲ ಅಂತ ಹೇಳ್ತಿಲ್ಲ ನಾನು. ನೀನು 15 ದಿನ ಹಿಂಗೆ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ ನೀನು. ನೀವು ಮಾಡೋವೆಲ್ಲ ನೋಡ್ತಾ ನೋಡ್ತಾ ಕೂಸಿನ ಕುಣಿತೀನಿ. ಆಯ್ತು ಸುಮ್ನಿರು ಬೇಜಾರು ಮಾಡ್ಕೋಬೇಡ. ಬಂದೆ ಸೂಬ್ನಂಗೆ ಆಡ್ತಾನೆ ಸೂಬ್ನಂಗೆ ಏನೋ ಹೂವು ಕರೆದಕ್ಷಣ ಓಡ್ಬೇಕು ಇವನು ಇಲ್ದರು ಓಡ್ದಂಗೆ ಇದ್ಬಿಟ್ರೆ ಆಯ್ಕಿಲ್ಲ ಪತಿಯಾಗ ಆಡ್ತಾನೆ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನಗೆ ಬೇಡ ಅಂದ್ಮೇಲೆ ಇವನೇ ಹೋಗ್ಬೇಕು ನಮ್ಮ ನಗುರ ಮಾಡಕ್ಕೆ ಅಲ್ಲಿ ಬರೀ ಸ್ಕೂಲ್ ತಗಕ್ಕೆ ಹೋಗಿದ್ನಂತೆ ನೋಡಿದಂತ ತೀರಾ ಅನ್ಕೊಂಡು ನಿಜಕ್ಕೂ ನನ್ಗೆ ಗೊಸಿ ಕೋಪ ತಕ್ಕಿಲ್ಲ ಏನು ಮಾಡಿರಿ ಪಾಪ ಮಾಡ್ಕೊಂಡ್ರು ಪ್ರಯತ್ನಕ್ಕಿಲ್ಲ ಅನ್ಕೊಂಡು ಸುಮ್ಮನಾಗಿವ್ನಿ. ಸರಿ ಕಣ್ರಪ್ಪ ಬರೋಣ ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ ನಮಸ್ಕಾರ.